ಶಿವರಾಮ್ ಕಾರಂತರು ಸೃಜನಶೀಲತೆಯ ಮೂಲ ಸ್ರೋತ ಅಂತ ಕರಿತೇನೆ ನಾನು. ಅದೊಂದು ಅಪೂರ್ವ ರಸಗಟ್ಟಿ ಅದು. ಅವ್ರ ವ್ಯಕ್ತಿತ್ವ ಸಿಂಹ ಸದೃಶ. ಅವ್ರನ್ನ ತುಂಬ ಸಲಿಗೆಯಿಂದ ಮಾತಾಡಿಸೋದು ಕಷ್ಟ. ಈ ಕಡಲ ತೀರದ ಭಾರ್ಗವ ಅಂತ ಕರಿತಿದ್ರು ಅವ್ರನ್ನ. ಅವ್ರ ಹತ್ರ ಹೋದವರಿಗೆ ಮಾತ್ರ ಅವರ ಹೃದಯದ ಆಳದ ಸಿಹಿ ನೀರನ್ನು ಹೊರತೆ ಸಿಕ್ಕುತ್ತೆ. ಅವರು ಕೆಲಸ ಮಾಡೋ ರೀತಿ ಅಂದರೆ ಯಾವುದೇ ಒಂದು ವಿಷಯವನ್ನು ಕೈಗೆತ್ತಿಕೊಂಡ್ರೆ ಅವ್ರ ಏಕಾಗ್ರತೆಯ ಮನುಚು ಸುತ್ತಿದ್ದವರೆಲ್ಲರನ್ನೂ ಮುಟ್ಟುತ್ತೆ. ಕೆಲಸ ಮುಗಿಯುವವರೆಗೂ ಕಾರಂತರ ಮನಸ್ಸು ಆ ಕಾರ್ಯಕ್ಕೆ ಬಂದಿ. ಮೊದಲೇ ಗಂಭೀರವಾದ ಮುಖ, ಮತ್ತಷ್ಟು ಗಂಟಿಕ್ಕೊಂಡಾಗ ಯಾರಿಗಾದರೂ ಅವ್ರ ಮುಂದೆ ಜೋರಾಗಿ ಉಸಿರು ಬಿಡೋಕ್ಕಾದರೂ ಆಗ್ತಿತ್ತ? ಇಂಥ ಒಂದು ಪ್ರಸಂಗ ಏನಾಯಿತು ಅನ್ನೋದನ್ನು ಎಚ್.ಕೆ. ರಂಗನಾಥ್ ಅವರು ತಮ್ಮ ನೆನಪಿನ ನಂದನದಲ್ಲಿ ಬರೆದಿದ್ದಾರೆ. ಒಂದು ಪ್ರೋಗ್ರಾಂ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ವಸಂತೋತ್ಸವ ಸಂದರ್ಭದಲ್ಲಿ ಶಿವರಾಮ್ ಕಾರಂತರು ಲವಕುಶ ಗೀತನಾಟಕದ ಪ್ರದರ್ಶನ ರೆಡಿ ಮಾಡ್ತಾ ಇದ್ರು. ಗೀತನಾಟಕ ಅದು ಪೂರ್ತಿ ಸಿದ್ಧ ಮಾಡಿದ್ದು ಕಾರಂತರೇ. ಕಾರಂತರಿಗೆ ಎಲ್ಲೂ ಅಚ್ಚುಕಟ್ಟಾಗಿ ಆಗಬೇಕು ಮತ್ತು ಕಡಿಮೆ ಅವಧಿಯಲ್ಲಿ ಆಗಬೇಕು, ತುಂಬ ಎಳಿಬಾರ್ದು. ರಿಹರ್ಸಲ್ ನಡೆದಾಗಂತೂ ಆ ನಿಯಮ ಅಂದರೆ ನಿಯಮ. ಎಲ್ಲಿಯೂ ಯಾರೂ ಏನನ್ನೂ ಹಗುರವಾಗಿ ತಗೊಳ್ಳೋ ಹಾಗಿಲ್ಲ. ಈ ಗೀತನಾಟಕಕ್ಕೆ ಕಾರಂತರೇ ಮೇಳದ ನಾಯಕರು. ಅವರ ಧರ್ಮಪತ್ನಿ ಲೀಲಾ ಕಾರಂತರು ಸೀತೆಯ ಪಾತ್ರ ವಹಿಸೋರು. ಎರಡನೇ ದಿವಸ ನಡೀತಾ ಇತ್ತಲ್ಲ, ತರಬೇತಿ ಆಗ್ತಿತ್ತಲ್ಲ, ರಿಹರ್ಸಲ್ ನಡೀತಾ ಇತ್ತಲ್ಲ, ಅದು ಎರಡನೇ ದಿವಸ ಕಾರಂತರ ಯಾಕೋ ಭಾಳ ಬಿಗಿಯಾದಂಗೆ ಕಾಣಿಸ್ತು. ಮುಖದ ಮೇಲೆ ನಗೆ ನೆರಳು ಕೂಡ ಇಲ್ಲ. ಎಲ್ರಿಗೂ ಅಳುಕು, ಅವ್ರು ಮಾತಾಡ್ಸೋಂಗಿಲ್ಲ, ಗಾಬರಿ, ಮತ್ತೆಲ್ಲ ಇಡೀ ಆ ಟೀಮ್ನಲ್ಲೇ ಬಿಗಿತ ಬಂದ್ಬಿಡ್ತು. ನಾಟಕದ ರಿಹರ್ಸಲ್ ನಡೀತಾ ಇದೆ. ಒಂದು ರಸಘಟ್ಟಕ್ಕೆ ಬಂದು ನಿಂತ್ಕೊಂತು. ಸಂದರ್ಭ ಏನು? ಲಕ್ಷ್ಮಣ ತುಂಬ ಬಸುರಿಯಾದಂಥ ಸೀತೆಯನ್ನು ಮಹರ್ಷಿ ವಾಲ್ಮೀಕಿಯವರ ಆಶ್ರಮದ ಹಳಿ ಹತ್ತಿರ ಬಿಟ್ಟು ಹೋಗ್ತಾರೆ. ಆಗ ಶ್ರಮದಿಂದ, ಬಳಲಿಕೆಯಿಂದ, ದುಃಖದಿಂದ ಸೀತೆ ಎಚ್ಚರ ತಪ್ಪಿ ಬೀಳ್ತಾಳೆ. ಆ ಸಂದರ್ಭದಲ್ಲಿ ಆಶ್ರಮದ ಭಟುಗಳು ನೋಡಿ ಈ ಅಬಲೆಯನ್ನು ನೋಡ್ತಾರೆ. ಗಾಬರಿಯಾಗಿ ಆಶ್ರಮಕ್ಕೆ ಓಡಿ ಹೋಗ್ತಾರೆ. ವಾಲ್ಮೀಕಿಯನ್ನು ಕರ್ಕೊಂಡು ಬರ್ತಾರೆ. ಆ ಮಹರ್ಷಿಗಳು ಆಕೆ ನೋಡಿದ ಮೇಲೆ ಮುಖದ ಮೇಲೆ ನೀರನ್ನು ಸಿಂಪಡಿಸಿ ನಿಧಾನವಾಗಿ ಹೇಳಮ್ಮ ಅಂತ ಹೇಳ್ತಾರೆ. ಆಗ ಸೀತೆ ಅರ್ಧಮರ್ಧ ಎಚ್ಚೆತ್ತು ರಾಮ ರಾಮ ಅಂತ ಒದರ್ತಾ ನಿಧಾನವಾಗಿ ಕೈ ಊರಿ ಅರ್ಧ ಮೇಲಕ್ಕೆತ್ತು ಋಷಿಗಳನ್ನು ನೋಡಬೇಕು. ಅಯ್ಯೋ, ಋಷಿಗಳಿದ್ದಾರಲ್ಲ ಅಂತ ಆಶ್ಚರ್ಯ ಪಡಬೇಕು. ಈ ನಾಟಕದ ಸಂದರ್ಭ ಅದು. ಸೀತೆಯ ಪಾತ್ರದಂಥ ಲೀಲಾ ಕಾರಂತರು ಎಚ್ಚರದಪ್ಪಿದವರಂತೆ ಮಲಗಿ ನಟನೆ ಮಾಡ್ತಾ ಇದ್ರು. ಕಾರಂತರು ಸೂಚನೆ ಕೊಟ್ಟರು, ಏಳಿನ ಮೇಲೆ ಅಂತ ಹೇಳಿದರು. ಲೀಲಾರೋಳು ಹೇಳಿಲ್ಲ. ಕಾರಂತರು ಗಡಸು ಮುಖ ಮಾಡಿ ಮತ್ತೆ ಸನ್ನೆ ಮಾಡಿದ್ರು, ಹೇಳು ಅಂತ. ಆಕೆ ಮಲಗಿದಲ್ಲೇ ಹೇಗೆ ಹೇಳಬೇಕು ಅಂತ ನಗನಗ್ತಾ ನಿಧಾನವಾಗಿ ಕೇಳಿದರು. ಬಹುಶಃ ಆ ಸಂದರ್ಭದಲ್ಲಿ ಅವರೊಬ್ಬರಿಗೆ ಮಾತ್ರ ನಗೋದಕ್ಕೆ ಸಾಧ್ಯ ಆಯಿತು. ಅದು ನೋಡಿ ಕಾರಂತರು ನಗ್ತಾರೆ ಅಂದ್ಕೊಂಡಿದ್ರು ಎಲ್ಲರೂ. ಆದರೆ ಕಾರಂತರ ಮುಖದ ಗಂಟು ಸಡಲ ಆಗಲೇ ಇಲ್ಲ. ಥಟ್ ಅಂತ ಎದ್ರು. ಉಳಿದವರು ಉಸಿರು ಬಿಗಿ ಹಿಡಿದು ನೋಡ್ತಾ ಇದ್ದಾರೆ. ಸರಸರನೆ ಕಾರಂತರು ಹೋಗಿ ಪತ್ನಿ ಮಲಗಿದ್ರಲ್ಲ ಹತ್ರ ಬಂದರು. ಎಲ್ಲರೂ ಏನು ಅನ್ಕೊಂಡ್ರು, ಅವ್ರಿಗೆ ಹೇಗೆ ಹೇಳೋದು ಅಂತ ಅಭಿನಯ ಹೇಳ್ಕೊಡ್ತಾರೆ ಅಂತ ಎಲ್ಲರೂ ಮೈಯೆಲ್ಲ ಕಣ್ಣಾಗಿ ನೋಡ್ತಾ ಇದ್ರು. ಲೀಲಾರವ್ರ ಹತ್ರ ಬಂದಂಥ ಕಾರಂತರು ಕೈ ಎತ್ತಿ ಕೆನ್ನೆಗೆ ಪಟಾರ್ ಅಂತ ಹೊಡೆದ್ಬಿಟ್ರು. ಅನಿರೀಕ್ಷಿತ ಇದು. ಆ ಪೆಟ್ಟಿನಿಂದ ಆದ ನೋವಿನಿಂದ ಮತ್ತು ಇಷ್ಟು ಜನರ ಮುಂದೆ ಆದಂಥ ಅಪಮಾನದಿಂದ ಲೀಲಾ ಗಾಬರಿ ಆಗಿರ್ಬೇಕಲ್ಲ. ಆಕೆ ಗಾಬರಿಯಾಗಿ ಯಾವ ಕೆನ್ನೆಗೆ ಹೊಡೆದಿದ್ರಲ್ಲ ಆ ಕೆನ್ನೆನ ಒಂದು ಕೈ ಹಿಡ್ಕೊಂಡ್ರು. ಇನ್ನೊಂದು ಕೈಯನ್ನ ನೆಲಕ್ಕೆ ಆಶ್ರಯ ಕೊಟ್ಟು ನಿಧಾನ ಕೇಳೋಕೆ ಶುರು ಮಾಡಿದ್ರು. ಆ ಕಾರಂತರು ಹೀಗೆ ಹೇಳ್ಬೇಕು ಅಂತ ಗಹಗಹಿಸಿ ನಕ್ರಂತೆ. ಹಾಗೆ ನಕ್ಕದನ್ನು ಯಾರೂ ಮರೆಯೋ ಹಾಗಿಲ್ಲ. ನಂತರ ಎಲ್ರಿಗೂ ಸಿಕ್ಕೊಂಡಿತ್ತಲ್ಲ ಉಸಿರು ಬಿಟ್ಟಂಗಾಯ್ತು, ವಾತಾವರಣ ತಿಳಿಯಾಯಿತು. ಇದು ಅವರ ನೈಜ ಅಭಿನಯನವನ್ನು ಕಲಿಸುವಂಥ ರೀತಿ. ಸ್ನೇಹಿತರೆ, ಇದನ್ನು ನಾವು ಬಳಸ್ಬೇಕಪ್ಪ ನಮ್ಮ ಜೀವನದಲ್ಲಿ. ಯಾವುದೇ ಕೆಲಸ ಮಾಡಿ, ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ, ಅದು ಅತ್ಯುತ್ತಮ ಆಗಬೇಕು ಅಂತ ಹೇಳಿ ತುಂಬ ಪರಿಶ್ರಮದಿಂದ ಮುತುವರ್ಜಿಯಿಂದ ಮಾಡಬೇಕಲ್ವ ಕೆಲಸ. ಹಾಗೆ ತುಂಬ ಪರಿಶ್ರಮದಿಂದ ಮುತುವರ್ಜಿಯಿಂದ ಸಂಶೋಧನೆಯಿಂದ ತಮ್ಮ ಮುಂದಿನ ತಲೆಮಾರುಗಳಿಗೆ ಮಾದರಿಯಾದವರು ಕಾರಂತರು. ಅವರು ತಾದಾತ್ಮ್ಯತೆ, ಈ ಪರಿಪೂರ್ಣತೆಯ ಹುಡುಕಾಟ ಅಂತೀವಿ ನಾವು, ಪರಿಪೂರ್ಣತೆಯ ತಡಕಾಟ ಅನನ್ಯವಾದದ್ದು. ಆ ಕಾರಂತರು ಅದಕ್ಕೆ ಯಾಕೆ ಕಣ್ಣು ಮುಂದೆ ಮಾದರಿಯಾಗಿ ನಿಂತ್ಕೋತಾರೆ ಅಂದರೆ, ಯಾವುದೇ ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಅಷ್ಟೇ ಪರಿಶ್ರಮದಿಂದ ಮುತುವರ್ಜಿಯಿಂದ ಮಾಡುವಂಥದ್ದು. ಅದು ನಮಗೂ ಒಂಚೂರು ನಮ್ಮ ಬದುಕಿನಲ್ಲಿ ಬಂದರೆ ನಮ್ಮ ಭಾಳ ಎಷ್ಟು ಚೆನ್ನಾಗುತ್ತೆ ಗೊತ್ತಾ. ಅಯ್ಯೋ, ಸಣ್ಣ ಕೆಲಸ ಹೇಗೋ ಮಾಡಿ ಹಾಕಿ ಅನ್ನೋದು.
ದೊಡ್ಡ ಕೆಲಸ ಅನ್ನೋದು, ಆತಂಕ ಮಾಡ್ಕೊಳ್ಳೋದು. ಆದರೆ ಪ್ರತಿಯೊಂದನ್ನು ತೂಕ ಮಾಡಿ ಯಾವುದಕ್ಕೆ ಎಷ್ಟು ಕೊಡಬೇಕು ಅಂತ ಮಾಡೋದಾದರೆ ಕಾರಂತರು ಆ ಮಾಡಿದಂಥ ಘಟನೆ ನಮ್ಮ ಜೀವನಕ್ಕೊಂದು ಪ್ರಯೋಜನ ಆಗತ್ತೆ.